ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಅನ್ನುವಂಥ ಒಂದು ವರದಿಯ ಕುರಿತು ಚರ್ಚೆಯನ್ನು ಮಾಡಲಿದ್ದವ. ಸೊ ಪರೀಕ್ಷಾ ದೃಷ್ಟಿಯಿಂದ KPSC ಹಾಗೂ UPSC ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಟಾಪಿಕ್ ಗವರ್ನೆನ್ಸ್ ಅಂದರೆ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೂ ಇದು ಪ್ರಿಲಿಮ್ ಪರ್ಸ್ಪೆಕ್ಟಿವಲ್ಲಿ ಈ ಜಾಗತಿಕ ಸಂಸ್ಥೆಗಳು ರಿಲೀಸ್ ಮಾಡುವಂಥ ವರದಿಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಇದು. ಹಾಗಿದ್ರೆ ಈ ಒಂದು ಟಾಪಿಕ್ ಅಥವಾ ಈ ಒಂದು ವರದಿಯನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ನೋಡೋಣ. ಈ ಒಂದು GBD ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಅನ್ನುವಂಥ ಈ ಒಂದು ವರದಿಯನ್ನು WHO ರಿಲೀಸ್ ಮಾಡ್ತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಸೊ ಈ ಒಂದು ವರದಿಯಲ್ಲಿದ್ದು ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್. ಸೊ ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ ಅಂತಂದರೆ ನಿಕಟ ಒಂದು ಸಂಗಾತಿಯಿಂದ ಆಗುವಂಥ ನಿಕಟ ಸಂಗಾತಿ ಹಿಂಸೆ. ಅಂದರೆ ಇಲ್ಲಿ ಮಹಿಳೆಯರು ಯಾವ ರೀತಿ ತಮ್ಮ ನಿಕಟ ಸಂಗಾತಿಗಳಿರ್ತಾರೆ ಅವರಿಂದ ಯಾವ ರೀತಿ ಇವರು ಮಾನಸಿಕ, ದೈಹಿಕ ಹಾಗೂ ಲೈಂಗಿಕ ಹಿಂಸೆಯನ್ನು ಇವರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಈ ವರದಿಯಲ್ಲಿ ಹೇಳ್ಕೊಂಡಿದೆ. ಹಾಗೆ ನಾನ್ ಪಾರ್ಟ್ನರ್ ಸೆಕ್ಸುವಲ್ ವೈಲೆನ್ಸ್ ಅಂದ್ರೆ ಇಲ್ಲಿ ಈ ನಿಕಟ ಸಂಗಾತಿಗಳನ್ನು ಹೊರತುಪಡಿಸಿ ಏನು ಅವರ ಕುಟುಂಬಸ್ಥರೇನಿರ್ತಾರೆ ಹಾಗೆ ಅವರ ಪರಿಚಯಸ್ಥರು ಹಾಗೆ ಅವರ ಸ್ನೇಹಿತರಾಗಿರಬಹುದು ಅಥವಾ ಅಪರಿಚಿತರಾಗಿರಬಹುದು. ಸೊ ಇವರಿಂದ ಏನಾಗತ್ತಾ ಇವರು ಕೂಡ ಇಲ್ಲಿ ಮಾನಸಿಕ, ದೈಹಿಕ ಮತ್ತು ಲೈಂಗಿಕ ಮತ್ತು ಇತ್ತೀಚಿನ ಈ ಒಂದು ಸೈಬರ್ ಒಂದು ಕಿರುಕುಳವನ್ನು ಅಥವಾ ಹಿಂಸೆಯನ್ನು ಏನು ಅನುಭವಿಸ್ತಾ ಇದ್ದಾರೆ ಅದನ್ನು ಕೂಡ ಈ ಒಂದು ವರದಿಯಲ್ಲಿ ಅದು ಹೇಳಿದೆ. ಹಾಗೆ ಈ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸಸ್ ಏನು 2023ರ ಈ ಒಂದು ಅಧ್ಯಯನದಲ್ಲಿ ಈ ಒಂದು ವರದಿಯಲ್ಲಿ ಸೆಕ್ಸುವಲ್ ವೈಲೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ ಅಂದರೆ ಮಕ್ಕಳ ವಿರುದ್ಧದ ಲೈಂಗಿಕ ಒಂದು ದೌರ್ಜನ್ಯದ ಕುರಿತು ಕೂಡ ಇದು ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ. ಹಾಗೆ IPV ಅಂದರೆ ಈ ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್, ನಿಕಟ ಸಂಗಾತಿಗಳಿಂದ ಏನು ಇಲ್ಲಿ ಹಿಂಸೆಗಳಾಗ್ತಾ ಇದೆ ಅದರಿಂದ ಏನಾಗ್ತಾ ಇದೆ ಅಂತಂದರೆ ಮಹಿಳೆಯರ ಒಂದು ಆರೋಗ್ಯ ನಷ್ಟ ಆಗ್ತಾ ಇದೆ. ಸೊ ಇಲ್ಲಿ ಡೈಲಿ ಇಂಪ್ಯಾಕ್ಟ್. ಸೊ ಇಲ್ಲಿ DALY ಅಂದರೆ ಡಿಸ್ಅಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ ಲಾಸ್ ಅಂತ, ಲೈಫ್ ಇಯರ್ ಲಾಸ್ಟ್ ಆಗತ್ತೆ. ಸೊ ಇದರ ಅರ್ಥ ಇಲ್ಲಿ ಮಹಿಳೆಯರು ಏನಿವಾಗ ಇಂಟಿಮೇಟ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ನಾನ್ ಪಾರ್ಟ್ನರ್ ಇಲ್ಲಿ ಸೆಕ್ಸುವಲ್ ವೈಲೆನ್ಸ್ ಏನಾಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ, ಲೈಂಗಿಕವಾಗಿ ಹಿಂಸೆ ಆಗ್ತಾ ಇದೆ. ಹೀಗಾಗಿ ಅವರ ಜೀವನದ ಒಂದು ವರ್ಷ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ನಷ್ಟ ಆಗ್ತಾ ಇದೆ. ಯಾವ ರೀತಿ ಅಂತಂದರೆ ಅವರು ಈ ಒಂದು ಹಿಂಸೆಗಳಿಂದ ಸಾವಿಗೀಡಾಗಬಹುದು, ಅಂದರೆ ಮರಣಕ್ಕೀಡಾಗಬಹುದು, ಅಥವಾ ಸೊ ಇವರು ಜೀವನ ಪರ್ಯಂತ ಈ ಒಂದು ಹಿಂಸೆಗಳಿಂದ ಅಥವಾ ಅನಾರೋಗ್ಯಗಳಿಂದ ಏನಾಗ್ತಾರೆ ಜೀವನವನ್ನು ಕಳೆಯಬೇಕಾಗತ್ತೆ. ಸೊ ಇದಕ್ಕೆ ಇಲ್ಲಿ ಡೈಲಿ ಇಂಪ್ಯಾಕ್ಟ್ ಅಂತ ಕರೆಯಲಾಗತ್ತೆ, ಡಿಸ್ಅಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ ಲಾಸ್ಟ್ ಅಂತ. ಇಲ್ಲಿ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಂತಂದರೆ 2015ರಲ್ಲಿ ವೆರಿ ಇಂಪಾರ್ಟೆಂಟ್, 2015ರಲ್ಲಿ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಏನು ಮಾಡುತ್ತೆ 17 ಗುರಿಗಳನ್ನು ಹಾಕೊಳ್ಳುತ್ತೆ. ಸೊ ಅವುಗಳಿಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳಂತ ಕರೆಯಲಾಗತ್ತೆ. ಸೊ ಸ್ಥಿರ ಅಭಿವೃದ್ಧಿ ಗುರಿಗಳಂತ ಹೇಳಿ. ಸೊ ಈ 17 ಗುರಿಗಳನ್ನು 2030ರ ವೇಳೆಗೆ ಇವುಗಳನ್ನು ಅಚೀವ್ ಮಾಡುವಂಥದ್ದು ಅಥವಾ ಈ ಟಾರ್ಗೆಟನ್ನು ರೀಚ್ ಮಾಡುವಂಥ ಗುರಿಯನ್ನು ಹಾಕಿಕೊಳ್ಳುತ್ತೆ. ಸೊ ಈ 17 ಗುರಿಗಳಲ್ಲಿ ಈ 5ನೇ ಗುರಿ ಏನಂತಂದರೆ ಇಲ್ಲಿ SDG 5 ಅಂತ ಕರೆಯಲಾಗುತ್ತೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 5. ಸೊ ಇದರ ಉದ್ದೇಶ ಏನಾಗಿದೆ ಅಂತಂದರೆ ಇಲ್ಲಿ ಮಹಿಳೆಯರ ವಿರುದ್ಧ ಎಲ್ಲ ರೀತಿಯ ಹಿಂಸೆಗೆ ಅಂತ್ಯ, ಅಂದರೆ ಮಾನಸಿಕ, ದೈಹಿಕ, ಲೈಂಗಿಕ ಯಾವುದೇ ರೀತಿಯ ಒಂದು ಹಿಂಸೆ ಇದ್ದರೆ ಅದನ್ನು ಅಂತ್ಯ ಮಾಡಬೇಕು ಅಥವಾ ಅದನ್ನು ಕೊನೆಗೊಳಿಸಬೇಕು ಅನ್ನುವಂಥ ಒಂದು ಗುರಿಯನ್ನು ಹಾಕ್ಕೊಳ್ಳುತ್ತೆ. ಸೊ ಇದು 2030ರ ವೇಳೆಗೆ. ಈ ಮೂಲಕ ಇಲ್ಲಿ ಜೆಂಡರ್ ಈಕ್ವಾಲಿಟಿಯನ್ನು ಸಾಧಿಸುವಂಥ ಗುರಿಯನ್ನು ಇದು ಹಾಕ್ಕೊಂಡಿರುತ್ತೆ. ಆದರೆ ಈ ಇತ್ತೀಚಿನ ಒಂದು WHO ವರದಿಯನ್ನು ನೋಡಿದರೆ ಏನಾಗ್ತಾ ಇದೆ ಇಲ್ಲಿ ಮಹಿಳೆಯರ ವಿರುದ್ಧದ ಒಂದು ಹಿಂಸೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಈ ಒಂದು ವರದಿಯಲ್ಲಿ ಕಂಡುಬಂದಂತಹ ಪ್ರಮುಖ ವಿಷಯಗಳೇನು ಅನ್ನುವಂಥದ್ದು ನೋಡೋಣ. ಸೊ ಜಾಗತಿಕವಾಗಿ ಯಾವ ರೀತಿ ಇದೆ ಸ್ಥಿತಿ ಅನ್ನುವಂಥದ್ದು ನೋಡೋಣ. ಸೊ ಜಾಗತಿಕವಾಗಿ ಪ್ರತಿ 3 ಮಹಿಳೆಯರಲ್ಲಿ ಒಬ್ಬರು ಏನಾಗ್ತಾ ಇದ್ದಾರೆ
ಜೀವನ ಕಾಲದಲ್ಲಿ ಹಿಂಸೆಯನ್ನು ಅನುಭವಿಸೇ ಇರ್ತಾರೆ ಅನ್ನುವಂಥದ್ದು. ಅಂದರೆ ಜಾಗತಿಕವಾಗಿ ಒಟ್ಟಾರೆ 840 ಮಿಲಿಯನ್, ಅಂದಾಜು 840 ಮಿಲಿಯನ್ ಮಹಿಳೆಯರು ಇಲ್ಲಿ ಹಿಂಸೆಯನ್ನು ಅನುಭವಿಸಿದ್ದಾರೆ. ಹಾಗೆ ಇದರಲ್ಲಿ 15ರಿಂದ 19 ವರ್ಷದ ವಯಸ್ಸಿನ ಹುಡುಗಿಯರಲ್ಲಿ ಪ್ರತಿಶತ 25%ನಷ್ಟು IPV ಅಂತಂದರೆ ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್, ಅಂದರೆ ತಮ್ಮ ನಿಕಟ ಸಂಗಾತಿಗಳೇನಿರ್ತಾರೆ ಅವರಿಂದ ಹಿಂಸೆಯನ್ನು ಅನುಭವಿಸಿದ್ದಾರೆ. ಹಾಗೆ ಇಲ್ಲಿ IPV ವಾರ್ಷಿಕ ಕುಸಿತ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಡಿಕ್ಲೈನ್ ಆಗ್ತಾ ಇದೆ ಈ ರೀತಿಯ ಒಂದು ಅಪರಾಧ ಅಥವಾ ಹಿಂಸೆ ಅನ್ನುವಂಥದ್ದು. ಹಾಗೆ ಈ ನಾನ್ ಪಾರ್ಟ್ನರ್ ಸೆಕ್ಸುವಲ್ ವೈಲೆನ್ಸ್ ಅನ್ನುವಂಥದ್ದು, ಸೊ ಇಲ್ಲಿ 15ರಿಂದ 49 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಏನಿದೆ ಅಂತಂದರೆ ಜಾಗತಿಕವಾಗಿ 8.4%ನಷ್ಟು ಇದೆ. ಅಂದರೆ ಇಲ್ಲಿ ಕುಟುಂಬಸ್ಥರು, ಸ್ನೇಹಿತರು ಅಥವಾ ಇಲ್ಲಿ ಸಾರ್ವಜನಿಕರು ಅಥವಾ ಅಪರಿಚಿತರಿಂದ ಇಲ್ಲಿ ಮಹಿಳೆಯರ ಮೇಲೆ ಹಿಂಸೆಗಳಾಗ್ತಾ ಇರುವಂಥ ಪ್ರಮಾಣ 8.4%ನಷ್ಟು ಇದೆ. ಹಾಗೆ ಇಲ್ಲಿ ಈ ರೀತಿಯ ಹಿಂಸೆಗೆ ತೆಗೆದುಕೊಂಡ ಜಾಗತಿಕ ನೆರವು ಏನಿದೆ ತುಂಬ ಕಡಿಮೆ ಇದೆ. ಸೊ ಕೇವಲ 0.2%ನಷ್ಟು ಇದಕ್ಕೆ. ಸೊ ಇಲ್ಲಿ ಪ್ರಾದೇಶಿಕ ಅಸಮಾನತೆ ಕಂಡುಬರುತ್ತೆ. ಅಂದರೆ ಬೇರೆ ಪ್ರದೇಶಗಳಲ್ಲಿ ಈ ಒಂದು ಹಿಂಸೆ ಎನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಅಥವಾ ಪ್ರಮಾಣದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಹೆಚ್ಚಾಗಿ ಯಾವ ಒಂದು ದೇಶಗಳಲ್ಲಿ ಇದಾಗುತ್ತೆ ಅಂದರೆ ಲೀಸ್ಟ್ ಡೆವಲಪ್ಡ್ ಕಂಟ್ರಿ, ಅಂದರೆ ಕಡಿಮೆ ಒಂದು ಅಭಿವೃದ್ಧಿಯನ್ನು ಅಥವಾ ಕನಿಷ್ಠ ಅಭಿವೃದ್ಧಿಯನ್ನು ಹೊಂದಿರುವಂಥ ಒಂದು ರಾಷ್ಟ್ರಗಳಲ್ಲಿ ಈ ರೀತಿಯ ಒಂದು ಸೆಕ್ಸುವಲ್ ವೈಲೆನ್ಸ್ ಅಥವಾ IPV ಆಗಿರ್ಬೋದು, ನಾನ್ ಪಾರ್ಟ್ನರ್ ಸೆಕ್ಸುವಲ್ ವೈಲೆನ್ಸ್ ಅನ್ನುವಂಥದ್ದು ಸೊ ಇಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಈ ಕಾನ್ಫ್ಲಿಕ್ಟೆಡ್ ಅಫೆಕ್ಟೆಡ್ ರೀಜನ್ಸ್ನಲ್ಲಿ ನೋಡಿ, ಸಂಘರ್ಷ ಪೀಡಿತ ಒಂದು ಸ್ಥಳಗಳೇನಿರುತ್ತೆ ಅಥವಾ ರೀಜನ್ಗಳೇನಿರುತ್ತೆ ಅಲ್ಲಿ ಆಗತ್ತೆ. ಸೊ ನೀವು ಉದಾಹರಣೆಗೆ ನೋಡಿರ್ಬೋದು ಏನಂದರೆ ಸಿರಿಯಾ ಆಗಿರ್ಬೋದು, ಸೊ ಇಂತಹ ಒಂದು ಸ್ಥಳಗಳಲ್ಲಿ ಏನಾಗುತ್ತೆ ಮಹಿಳೆಯರ ಮೇಲೆ ಈ ರೀತಿಯ ಒಂದು ದೌರ್ಜನ್ಯಗಳು ಕಂಡುಬರುತ್ತೆ. ಹಾಗೆ ಕ್ಲೈಮೇಟ್ ವಲ್ನರೇಬಲ್ ರೀಜನ್ಸ್ ಅಂದರೆ ಹವಾಮಾನ ಒಂದು ವೈಪರೀತ್ಯ ಹೆಚ್ಚಾಗಿ ಏನು ಕಂಡುಬರುತ್ತೆ ಅಂತಹ ಒಂದು ಸ್ಥಳಗಳಲ್ಲಿ ಈ ರೀತಿಯ ದೌರ್ಜನ್ಯಗಳು ಕೂಡ ಕಂಡುಬರುತ್ತೆ. ಸೊ ಹೀಗಾಗಿ ಕಳೆದ ಒಂದು ವರ್ಷದಲ್ಲಿ ಏನಾಗಿದೆ ಅಂತಂದರೆ ಈ IPV ಪ್ರಮಾಣ 38%ನಷ್ಟಿದೆ. ಹಾಗೆ ಜಾಗತಿಕ ಸರಾಸರಿ ಇಲ್ಲಿ 11%ನಷ್ಟು ಇದೆ. ಇನ್ನು ಭಾರತದಲ್ಲಿ ಯಾವ ರೀತಿ ಇದೆ ಈ ಒಂದು ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂದರೆ ಇಲ್ಲಿ IPV ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ ಅನ್ನುವಂಥದ್ದು 15ರಿಂದ 49 ವರ್ಷದ ಮಹಿಳೆಯರಲ್ಲಿ 30%, ಅಂದಾಜು 30%ನಷ್ಟು ಇದೆ. ಹಾಗೆ ಇದು ಜಾಗತಿಕ ಸರಾಸರಿಯಲ್ಲಿ 25.8%ನಷ್ಟು ಇದೆ. ಹಾಗೆ ನಾನ್ ಪಾರ್ಟ್ನರ್ ಸೆಕ್ಸುವಲ್ ವೈಲೆನ್ಸ್ ಸೊ ಇಲ್ಲಿ ಅಂದಾಜು 4%ನಷ್ಟು ಇದೆ ಭಾರತದಲ್ಲಿ. ವೆರಿ ಇಂಪಾರ್ಟೆಂಟ್, ಅಂದರೆ ಇದನ್ನು ನಮ್ಮ ಆನ್ಸರ್ಗಳಲ್ಲಿ ಈ ರೀತಿ ಒಂದು ಅಂಕಿಅಂಶಗಳನ್ನ ಕೂಡ ಇಲ್ಲಿ ಬಳಸ್ಕೊಳ್ಬೋದಾಗುತ್ತೆ ಅಥವಾ SE ಅಂತ ಬಂದಾಗ ಇವುಗಳನ್ನ ಬಳಸ್ಕೊಳ್ಬೋದು. ಹಾಗೆ ಇಲ್ಲಿ GBD ಸ್ಟಡಿ 2023ರ ಪ್ರಮುಖ ಅಂಶಗಳೇನು ಅನ್ನುವಂಥದ್ದು ನೋಡೋಣ. ಸೊ ಇದರ ಪ್ರಿವ್ಯಾಲೆನ್ಸ್ ಅಥವಾ ವ್ಯಾಪ್ತಿ ಎನ್ನುವಂಥದ್ದು. ಸೊ ಇಲ್ಲಿ ಮಕ್ಕಳಲ್ಲಿ ಕೂಡ ಏನಾಗ್ತಾ ಇದೆ ಅಂದರೆ ಲೈಂಗಿಕ ಹಿಂಸೆಗಳು ಆಗ್ತಾ ಇದೆ. ಸೊ ಅಂದರೆ ಅಂದಾಜು 1 ಬಿಲಿಯನ್ಗಿಂತ ಹೆಚ್ಚಿನ ಜನರಲ್ಲಿ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಸೆಕ್ಸುವಲ್ ವೈಲೆನ್ಸ್ ಅಥವಾ ಲೈಂಗಿಕ ಕಿರುಕುಳ ಅಥವಾ ಲೈಂಗಿಕ ಹಿಂಸೆಗಳಾಗ್ತಾ ಇದೆ. ಹಾಗೆ ಇಲ್ಲಿ IPV ಅಂದರೆ ಇಂಟಿಮೇಟ್ ಒಂದು ಪಾರ್ಟ್ನರ್ ವೈಲೆನ್ಸ್ ಈ ರೀತಿ ಅನುಭವಿಸಿದಂಥ ಮಹಿಳೆಯರು 608 ಮಿಲಿಯನ್ ಮಹಿಳೆಯರಿದ್ದಾರೆ. ಹಾಗೆ ಇದು ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ ಈ ರೀತಿಯ ಒಂದು ಹಿಂಸೆಗಳು ಅನ್ನುವಂಥದ್ದು. ಸೊ ಇಲ್ಲಿ IPV ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ ಹಾಗೆ SVAC ಸೆಕ್ಸುವಲ್ ವೈಲೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ ಮಕ್ಕಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದು. ಸೊ ಏನಾಗುತ್ತೆ ಇಲ್ಲಿ ಮಹಿಳೆಯರ ಡೈಲಿ ರಿಸ್ಕ್ ರ್ಯಾಂಕಿಂಗ್ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ 4ನೇ ಮತ್ತು 5ನೇ ಸ್ಥಾನಕ್ಕೆ ಕುಸಿದಿದೆ. ಸೊ ಹೀಗಾಗಿ ಅವರ ಒಟ್ಟು ಆರೋಗ್ಯ ನಷ್ಟ ಏನಾಗ್ತಾ ಇದೆ ಅಂದರೆ 50 ಮಿಲಿಯನ್ ಪ್ಲಸ್. ಹಾಗೆ ಡೈಲಿ ಮೇಲೆ ಹೇಳಿದಾಗ ಇಲ್ಲಿ 1 ಡೈಲಿ ಅಂತಂದರೆ 1 DALY ಅಂತಂದರೆ ಇಲ್ಲಿ ಒಂದು ಆರೋಗ್ಯಕರ ವರ್ಷದ ನಷ್ಟ ಅಂದ ಹಾಗೆ. ಅಂದರೆ ಸೊ ಮೇಲೆ ಹೇಳಿದ ಹಾಗೆ ಇದು ಡಿಸಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ ಅಂತ ಹೇಳಿ. ಅಂದರೆ ಸೊ ಈ ರೀತಿಯ ಒಂದು ಹಿಂಸೆಯಿಂದ ಏನಾಗ್ತಾರೆ ಅಂತಂದರೆ ಅಂಗವೈಕಲ್ಯಕ್ಕೆ ತುತ್ತಾಗ್ತಾರೆ. ಅಂದರೆ ಅವರಲ್ಲಿ ಅನಾರೋಗ್ಯ ಆಗಿರ್ಬೋದು, ಮಾನಸಿಕ ದೈಹಿಕ ಹಿಂಸೆಗಳಾಗತ್ತೆ ಅಥವಾ ಇಲ್ಲಿ ಅವರು ಸಾವಿಗೆ ಕೂಡ ಈಡಾಗ್ಬೋದು. ಸೊ ಇದರೊಟ್ಟಿಗೆ ಈ ರೀತಿಯ ಒಂದು ಹಿಂಸೆಗಳಿಂದ ಅವರಿಗೆ ಹಲವಾರು ರೋಗಗಳ ಬಾಧೆ ಕೂಡ ಇಲ್ಲಿ ತಗಲತ್ತೆ. ಸೊ ಇಲ್ಲಿ IPVಯಿಂದ NXGT ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ. ಹಾಗೆ ಚೈಲ್ಡ್ಹುಡ್ ಸೆಕ್ಸುವಲ್ ವೈಲೆನ್ಸಿಂದ ಸೊ ಏನಾಗುತ್ತೆ ಇಲ್ಲಿ ಅವರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಸೆಲ್ಫ್ ಹಾರ್ಮ್ ಆಗುತ್ತೆ. ಹಾಗೆ ಇಲ್ಲಿ ಅವರಲ್ಲಿ ಮನೋವ್ಯಾಧಿಗಳು ಉಂಟಾಗುತ್ತೆ. ಮನೋವ್ಯಾಧಿ ಅಂತಂದರೆ ಇಲ್ಲಿ
ಅವರ ಯೋಚನೆ ಆಗಿರ್ಬೋದು ಅಥವಾ ಭಾವನೆ, ಅವರ ನಡವಳಿಕೆಯಲ್ಲಿ ಏನಾಗುತ್ತೆ ಬದಲಾವಣೆ ಆಗುತ್ತಾ. ಸೊ ಇದರೊಟ್ಟಿಗೆ ಅವರ ಒಂದು ಡೆತ್ ರೇಟಲ್ಲಿ ಕೂಡ ವ್ಯತ್ಯಾಸ ಆಗುತ್ತಾ. ಸೊ IPVನಿಂದ ಏನಾಗಿದೆ ಅಂದರೆ ಇಂಟಿಮೇಟ್ ಪ್ರೈವೇಟ್ ಒಂದು ಪಾರ್ಟ್ನರ್ ವೈಲೆನ್ಸ್ನಿಂದ 1.45 ಲಕ್ಷ ಸಾವುಗಳಾಗಿದೆ. ಹಾಗೆ SVACಯಿಂದ ಅಂದರೆ ಸೆಕ್ಸುವಲ್ ವೈಲೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ನಿಂದ 2.9 ಲಕ್ಷ ಸಾವುಗಳಾಗಿದೆ. ಹಾಗೆ ಇದರಲ್ಲಿ ಪ್ರಾದೇಶಿಕ ಗಂಭೀರತೆಯನ್ನು ನೋಡೋದಾದರೆ ಎಲ್ಲಿ ಇದು ಹೆಚ್ಚಾಗಿ ಆಗುತ್ತೆ ಅಂದರೆ ಸಬ್ ಸಹರನ್ ಆಫ್ರಿಕಾದಲ್ಲಿ ಈ ರೀತಿಯ ಒಂದು ವೈಲೆನ್ಸ್ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಸೌತ್ ಏಷ್ಯನ್ ಕಂಟ್ರಿಗಳಲ್ಲಿ, ಹಾಗೆ ಇದರ ಮೂಲಕ ಮಕ್ಕಳಲ್ಲಿ ಅಥವಾ ಮಹಿಳೆಯರಲ್ಲಿ HIV ಬರ್ಡನ್ ಕೂಡ ಉಂಟಾಗ್ತಾ ಇದೆ. ಸೊ ಇದರೊಟ್ಟಿಗೆ ಕ್ರೋನಿಕ್ ಡಿಸೀಸ್ಗಳು ಕೂಡ ಮಹಿಳೆಯರಿಗೆ ಕಂಡುಬರ್ತಾ ಇದೆ.